ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ನಾನು ಹೋಟೆಲೆಲ್ಲ ಮಾಡ್ತಾರಲ್ಲ ಆ ಥರ ಸೇಮ್ ಮಸಾಲೆ ದೋಸೆ ಹೆಂಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ. ನಾನೇನು ಚಟ್ನಿ ಎಲ್ಲ ಮಾಡಿಲ್ಲ, ಏಕೆಂದರೆ ಆಲೂಗಡ್ಡೆ ಪಲ್ಯ ಜೊತೆ ನನ್ನ ಮಕ್ಕಳು ತಿನ್ನೋದು. ಬೆಳಗ್ಗೆ ಬೇಗ ಮಾಡ್ತಾಯಿದ್ದೆ ಅಲ್ವಾ, ಹಾಗಾಗಿ ಚಟ್ನಿ ಏನೂ ಮಾಡಿಲ್ಲ, ಪಲ್ಯ ಜೊತೆ ತಿಂತಾರೆ. ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಹೆಂಗೆ ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ತುಂಬ ಚೆನ್ನಾಗಿರುತ್ತೆ. ಸೇಮ್ ಹೋಟೆಲೆಲ್ಲ ಮಾಡ್ತಾರಲ್ಲ ಮಸಾಲೆ ದೋಸೆ ಅದೇ ಥರ ಬರುತ್ತೆ. ಹೇಗೆ ಮಾಡೋದಂತ ಪೂರ್ತಿ ವಿಡಿಯೋ ನೋಡಿ ಗೊತ್ತಾಗುತ್ತೆ. ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಬನ್ನಿ. ನೋಡಿ, ಇಲ್ಲಿ 2 ಗ್ಲಾಸು ಅಕ್ಕಿ, ಅರ್ಧ ಗ್ಲಾಸು ಉದ್ದಿನಬೇಳೆ, ಒಂದು 1/4 ಗ್ಲಾಸ್ ಆಗೋಷ್ಟು ಸಬ್ಬಕ್ಕಿ ತೊಗೊಂಡಿದ್ದೀನಿ ನಾನು. ಇದನ್ನು ಕ್ಲೀನಾಗಿ ತೊಳೆದಿಟ್ಕೊಂಡಿದ್ದೀನಿ. ಒಂದು 6 ಅವರ್ ನೆನೆಸಬೇಕು. ಸೇಮ್ ಮಸಾಲೆ ದೋಸೆ ತುಂಬ ಚೆನ್ನಾಗಿರುತ್ತೆ, ಗರಿ ಗರಿಯಾಗಿ. ನೋಡಿ, ಈ ಥರ ಸಾಫ್ಟಾಗಿ ರುಬ್ಕೊಂಡು 6 ಅವರ್ ಆದಮೇಲೆ ನಾನು ಸಾಲ್ಟ್ ಕಲಸಿ ಇಟ್ಕೊತಾಯಿದ್ದೀನಿ. ಇದು ಪೂರ್ತಿ ಕೆಳಗಡೆ ಇದೆ. ಬೆಳಗ್ಗೆ ಅಷ್ಟೊತ್ತಿಗೆ ದೊಡ್ಡ ಪಾತ್ರೆಯಲ್ಲಿ ಹಾಕಿದ್ದೀನಿ. ಬೆಳಗ್ಗೆ ಅಷ್ಟೊತ್ತಿಗೆ ಉಬ್ಬಿ ಮೇಲೆ ಬಂದಿರುತ್ತೆ. ಅಂದರೆ ಈ ಚಳಿಗಾಲ ಅಲ್ವಾ, ರಾತ್ರಿನೇ ಸಾಲ್ಟ್ ಅಂದರೆ ವಿಶೇಷ. ನಾನು ಯಾವಾಗಲೂ ರಾತ್ರಿಯೇ ಸಾಲ್ಟ್ ಕಲಸಿಟ್ಕೊಳ್ಳೋದು. ಸೋಡಾ ಎಲ್ಲ ಏನೂ ಹಾಕಲ್ಲ, ಹಾಗಾಗಿ ಸಾಲ್ಟ್ ಹಾಕಿ ಚೆನ್ನಾಗಿ ಕಲಸಿ ಇಡೋದು ಅಷ್ಟೆ. ನೋಡಿ, ಮಾರನೇ ದಿನ ಬೆಳಗ್ಗೆ ಎಷ್ಟು ಅರ್ಧ ಇರೋದು ಫುಲ್ಲು ಮೇಲೆ ತನಕ ಬಂದುಬಿಟ್ಟಿದೆ, ಎಷ್ಟು ಉಪ್ಪಿದೆ. ಬನ್ನಿ, ಇವಾಗ ದೋಸೆ ಹಾಕಿ ತೋರಿಸ್ತೀನಿ. ಹಾಗಾಗಿ ಹಂಚ್ತಾ ಇಟ್ಟಿದ್ದೀನಿ, ಹಂಚು ಕಾದಿದೆ. ಈಗ ದೋಸೆ ಹಾಕೋಣ ಬನ್ನಿ. ಸೇಮ್ ಹೋಟೆಲಲ್ಲಿ ಕೊಡ್ತಾರಲ್ಲ ಮಸಾಲೆ ದೋಸೆ, ಹಾಗೆ ಆಗುತ್ತೆ. ಇದಕ್ಕೆ ನಾನು ರುಬ್ಬುವಾಗ ಒಂದು ಟಿಪ್ಸ್ ಹೇಳ್ಬೇಕಂತಂದೆ ಮರ್ತದೆ. ಅದೇನೆಂದರೆ, ನಮ್ಮ ಹತ್ರ ಪೂರಿ ಇರುತ್ತೆ ಅಲ್ವಾ, ನಾರ್ತಲ್ಲಿ ಚುರುಮುರಿ ಅಂತಾರೆ. ಅದನ್ನು ಒಂದು ಇಡೀ ಆಗಷ್ಟು ನಾವು ಇದು ಮಾಡಿಬಿಟ್ಟು ಹಾಕಿದ್ರೆ, ರುಬ್ಬುವಾಗ ಸ್ವಲ್ಪ ನೆನೆಸ್ಬಿಟ್ಟು ಹಾಕಿದ್ರೆ ಎಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ. ಇದೇ ಸಂಪನ್ನ ನಾವು ಇಡ್ಲಿ ಸಹಿತ ಮಾಡ್ಕೋಬೋದು, ಅಷ್ಟೇ ಚೆನ್ನಾಗಿರುತ್ತೆ. ಇವಾಗ ಇದು ಸುಟ್ಟಿದೆ. ವಿಶೇಷ ಎಲ್ಲರೂ ಒಂದೇ ಕಡೆ ಇದು ಮಾಡ್ಕೊತಾರೆ, ಬಟ್ ನಾನು 2 ಕಡೆ ಸುಟ್ಕೊತೀನಿ. 2 ಕಡೆ ಸುಟ್ಕೊಂಡ್ರೆ ನನಗಿಷ್ಟ. ಆಮೇಲೆ ಇದು ಎಷ್ಟು ಚೆನ್ನಾಗಿ ಎದ್ದು ಬರುತ್ತೆ ಅಂದರೆ, ಒಂದೊಂದು ದೋಸೆಗಳು ಅಂಟ್ಕೊಂಡು ಕೂತ್ಕೊಳ್ಳುತ್ತೆ, ಬರಲ್ಲ. ಅಷ್ಟು ಚೆನ್ನಾಗಿ ಇದು ಆಗುತ್ತೆ. ಸೈಡು ಸ್ವಲ್ಪ ಬೇಯಿಸ್ಕೊಂಡು ನಾನು ಈಗ ಇದಕ್ಕೆ ಆಲೂಗಡ್ಡೆ ಪಲ್ಯ, ಮೇನು ಮಸಾಲೆ ದೋಸೆ ಅಂದರೆ ನೆನಪಾಗೋದೇನು ಆಲೂಗಡ್ಡೆ ಪಲ್ಯ ಮಾಡೋದು. ಆಲೂಗಡ್ಡೆ ಪಲ್ಯ ಮಾಡಿಟ್ಕೊಂಡಿದ್ದೆ ನಾನು. ಇಷ್ಟೇ, ಹೋಟೆಲ್ ಸ್ಟೈಲ್ ಮಸಾಲೆ ದೋಸೆ ರೆಡಿ.